ಬಹಳ ದಿನಗಳ ನಂತರ ನಾವು ನಿಮ್ಮ ಮುಂದೆ. ಹಾಯ್, ಎಲ್ಲರಿಗೂ ನಮಸ್ತೆ. ಯುಗಾದಿ ಹಬ್ಬದ ಹಿಂದಿನ ದಿನ ನಾನು ಅದಿಷ್ಟಿ ಹಬ್ಬದ ಶಾಪಿಂಗ್ ಅಂತ ಮಲ್ಲೇಶ್ವರಕ್ಕೆ ಹೋದ್ರೆ ಅಲ್ಲಿ ನೋಡಿದ್ರೆ ಜನ ಸಾಗರನೇ ನೆರೆದಿತ್ತು. ಇನ್ನು ಶಾಪಿಂಗ್ ಮುಗಿಯೋಷ್ಟ್ರಲ್ಲಿ ನಮ್ಮ ಮೇಡಮ್ ಫುಲ್ ಸುಸ್ತಾಗಿ ಬಾದಾಮಿ ಹಾಲು ಕೂಡ ಕುಡ್ದಾಯ್ತು. ಮನೆಗೆ ಬರುವಾಗ 8:15 ಆಗಿತ್ತು. ಕ್ರಿಶ್ ಮತ್ತೆ ನನ್ನ ತಮ್ಮ ಊರಿಗೆ ಹೋಗಿದ್ರು. ಯುಗಾದಿ ಹಬ್ಬದ ದಿನ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ಕೊಡಿ ಏರಿಸ್ತಾ ಇರೋದು. ನಮ್ಗೆ ಊರಲ್ಲಿ ಶ್ರೀರಾಮನವಮಿ ತುಂಬಾ ಜೋರು. ಇನ್ನು ಮನೇಲಿ ನಾನು ಅದಿಷ್ಟಿ ಇಬ್ರೆ ಆದ್ರೂ ಹಬ್ಬನ ಸಂಭ್ರಮ ಸಡಗರದಿಂದ ಆಚರಿಸಿದ್ವಿ. ಬೆಳಿಗ್ಗೆ ತಿಂಡಿಗೆ ಅದಿಷ್ಟಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ. ನಾನು ಪೂಜೆ ನೈವೇದ್ಯ ಎಲ್ಲ ಆದ್ಮೇಲೆ ಒಟ್ಟಿಗೆ ಊಟ ಮಾಡೋದು. ಹೋಳಿಗೆ ನಮ್ಮ ಮನೇಲಿ ಯಾರು ಇಷ್ಟಪಡಲ್ಲ, ಹಾಗಾಗಿ ಹೋಳಿಗೆ ಬದಲು ಸ್ವಲ್ಪ ಸಿಹಿ ಪೊಂಗಲ್, ಹಾಗೆ ಅಕ್ಕಿ ಕಡಲೆಬೇಳೆ ಪಾಯಸ, ಕೋಸಂಬರಿ, ಆಲೂಗಡ್ಡೆ ಕ್ಯಾರೆಟ್ ಹಾಕಿ ಒಂದು ಪಲ್ಯ, ಸಾರು, ಹಾಗೆ ಬೀನ್ಸ್ ಕ್ಯಾರೆಟ್ ಹುಳಿ, ಇನ್ನೇನು ಮಾವಿನಕಾಯಿ ಚಿತ್ರಾನ್ನ ರೆಡಿ ಮಾಡಬೇಕಿತ್ತು. ಅಷ್ಟೊತ್ತಿಗೆ ನಮ್ಮ ಅದಿಷ್ಟಿ ಮೇಡಮ್ ಏನೋ ಡ್ರಾಯಿಂಗ್ ಬರ್ಕೊಂಡು ಬಂದು ತೋರಿಸಿದ್ರು. ಸೊ ಅವಳಿಗೆ ಗುಡ್ ಅಂತ ಹೇಳಿ ನಂತರ ಮಾವಿನಕಾಯಿ ಚಿತ್ರಾನ್ನ ಸಹ ರೆಡಿ ಮಾಡಿದ್ದಾಯ್ತು. ಕಡಲೆಬೇಳೆ ವಡೆ ಸಹ ರೆಡಿ ಆಯ್ತು. ನಾವು ಯುಗಾದಿ ಹಬ್ಬದ ದಿನ ಪಂಚಾಂಗ ದೇವರ ಮುಂದೆ ಇಟ್ಟು ಪೂಜೆ ಆರತಿ ಮಾಡಿ ನೈವೇದ್ಯ ಮಾಡ್ತೀವಿ. ಕಹಿಯಾದ ಬೇವಿನ ಅಂಚಿನಲ್ಲಿ ಬೆಲ್ಲದ ಸಿಂಚನ ಸಿಗಲಿ, ನಿಮ್ಮ ಬಾಳಲ್ಲಿ ಹೊಸ ಚೇತನ, ಉತ್ಸಾಹ, ನೆಮ್ಮದಿ ಇರಲಿ. ವಿಶ್ವವಸು ನಾಮ ಸಂವತ್ಸರದ ಶುಭಾಶಯಗಳು. ಹ್ಯಾಪಿ ಯುಗಾದಿ ಟು ಆಲ್.